8ನೇ ತರಗತಿ ಕನ್ನಡ ಪದ್ಯಭಾಗ 3 ಬೇವು ಬೆಲ್ಲದೊಳ್ಳಿಡಲೇನು ಫಲ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಪುರಂದರದಾಸರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸಾಮಾನ್ಯ ಶತ ಸುಮಾರು 1480ರಲ್ಲಿ ಜನಿಸಿದರು. ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು. ಕರ್ನಾಟಕ ಸಂಗೀತ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡರು. ಇವರ ಅಂಕಿತ ಪುರಂದರ ವಿಠಲ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪುರಂದರದಾಸರ ಅಂಕಿತ ಯಾವುದು? ಉತ್ತರ: ಪುರಂದರದಾಸರ ಅಂಕಿತ ಪುರಂದರ ವಿಠಲ. ಪ್ರಶ್ನೆ 2. ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಉತ್ತರ: ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿ ಕಪಟತನವನ್ನು ಬಿಡಬೇಕು. ಪ್ರಶ್ನೆ 3. ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ಮನುಜ ಏನನ್ನು ಬಿಡಬೇಕು? ಉತ್ತರ: ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆ ಅಂದರೆ ಮೋಸ ವಂಚನೆಯನ್ನು ಬಿಡಬೇಕು. ಪ್ರಶ್ನೆ 4. ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ? ಉತ್ತರ: ಘಾತಕತನವನ್ನು ಮಾಡದೇ ಇದ್ದಾಗ ನಿರಂತರವಾಗಿ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು? ಉತ್ತರ: ಮನುಷ್ಯ ತಾನು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡುವುದರಿಂದ ಅವನ ಪಾಪಗಳು ಪರಿಹಾರವಾಗಿ ಪುಣ್ಯ ಲಭಿಸುತ್ತದೆ. ಗೀತೆಯನ್ನು ಓದುವುದರಿಂದ ಜ್ಞಾನ ಮತ್ತು ಸದ್ಗುಣಗಳು ಹೆಚ್ಚಾಗುತ್ತದೆ ಮತ್ತು ಗೀತೆಯನ್ನು ಓದುವುದರಿಂದ ಕರ್ಮಜ್ಞಾನವು ಸಿದ್ಧಿಸಿ ಅಧ್ಯಾತ್ಮ ಜ್ಞಾನವು ಉಂಟಾಗುತ್ತದೆ. ಪ್ರಶ್ನೆ 2. ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ? ಉತ್ತರ: ಮನುಜನು ತನ್ನ ಕಪಟತನವನ್ನು ಬಿಡದೆ ಜಪವನ್ನು ಮಾಡಿದರೆ ಆ ಜಪದ ಫಲ ದೊರೆಯುವುದಿಲ್ಲ. ಹಾಗೆ ಕುಪಿತ ಬುದ್ಧಿಯನ್ನು ಬಿಡದೆ ಕೇವಲ ಉಪವಾಸ ಮಾಡುವುದರಿಂದ ಉಪವಾಸ ವ್ರತದ ಫಲ ದೊರೆಯುವುದಿಲ್ಲ. ಮುಖ್ಯ ಪ್ರಶ್ನೆ 3. ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ವಾಕ್ಯ 1. ಮಂತ್ರವ ಪಠನೆ ಮಾಡಿದರೇನು ಫಲ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೊಡಿರಲೇನು ಫಲ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮೋಸ, ವಂಚನೆ, ಮತ್ಸರ ಮೊದಲಾದ ಕೆಟ್ಟ ಗುಣಗಳನ್ನು ಮೈಗೂಡಿಸಿಕೊಂಡು ಕುಟಿಲವನ್ನು ಮಾಡುತ್ತಾ ದೇವರ ಮಂತ್ರವನ್ನು ಪಠಿಸಿದರೆ ಫಲ ದೊರೆಯುವುದಿಲ್ಲ. ಸುಳ್ಳು ಹೇಳುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಫಲ ದೊರೆಯುವುದಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ. ಸ್ವಾರಸ್ಯ: ಮಾನವನು ಆದಷ್ಟು ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು, ವಂಚನೆ ಕಪಟತನವನ್ನು ತೊರೆದು ಬಾಳಬೇಕು ಎಂದು ಪುರಂದರದಾಸರು ಹೇಳಿದ್ದಾರೆ. ವಾಕ್ಯ 2. ಮಾತಾ ಪಿತರನ್ನು ಬಳಲಿಸುವಾತನು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೊಡಿರಲೇನು ಫಲ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ತನ್ನ ತಂದೆ ತಾಯಿಗಳನ್ನು ಬಳಲಿಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ. ಹಾಗೆ ಘಾತಕತನವನ್ನ ಹೊಂದಿ ಗೀತೆಯನ್ನು ಓದಿದರ ಫಲ ದೊರೆಯುವುದಿಲ್ಲ ಎಂದಿದ್ದಾರೆ ಪುರಂದರದಾಸರು. ಸ್ವಾರಸ್ಯ: ಯಾತ್ರೆ ಮಾಡುವುದರಿಂದ ಗೀತೆ ಓದುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸಹಜ. ಆದರೆ ಮನದಲ್ಲಿ ದುರ್ಗುಣಗಳನ್ನು ಹೊಂದಿ ಎತ್ತ ತಂದೆ ತಾಯಿಗಳನ್ನು ನಿರ್ಲಕ್ಷಿಸಿ ಪುಣ್ಯಕ್ಷೇತ್ರ ಮಾಡಿದರೆ ಸದ್ಗತಿ ದೊರೆಯಲಾರದು ಎಂದು ಪುರಂದರದಾಸರು ಹೇಳಿರುವುದು ಸ್ವಾರಸ್ಯವಾಗಿದೆ. ವಾಕ್ಯ 3. ಸ್ನಾನವ ಮಾಡಿದರೇನು ಫಲ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೊಡಿರಲೇನು ಫಲ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕಪಟತನವನ್ನು ಹೊಂದಿ ಜಪ ಮಾಡಿದರೆ ಅಥವಾ ಉಪವಾಸ ಮಾಡಿದರೆ ಏನು ಪ್ರಯೋಜನ? ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ ಎಂದು ಪುರಂದರದಾಸರು ಪ್ರಶ್ನಿಸಿದ್ದಾರೆ. ಸ್ವಾರಸ್ಯ: ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು, ಪಾಪದ ಕೃತ್ಯಗಳನ್ನು ಮಾಡಬಾರದು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ? ವಿವರಿಸಿ. ಉತ್ತರ: ಬೇವಿಗೆ ಬೆಲ್ಲವಿದ್ದರೂ ಅದರ ಮೂಲ ಗುಣ ಕಹಿಯೇ ಆಗಿದೆ. ಹಾವಿಗೆ ಹಾಲಿರದರೂ ಅದು ವಿಷವನ್ನೇ ಕಕ್ಕುತ್ತದೆ.
ನಮ್ಮ ಹೀನ ಕೃತ್ಯಗಳು ಸಹಜವಾಗಿ ಕೆಟ್ಟ ಫಲವನ್ನೇ ನೀಡುತ್ತವೆ. ಮೋಸ, ವಂಚನೆ, ಮತ್ಸರ ಮೊದಲಾದ ಕೆಟ್ಟ ಗುಣಗಳನ್ನು ಮೈಗೂಡಿಸಿಕೊಂಡು ಕುಟಿಲವನ್ನು ಮಾಡುತ್ತಾ ದೇವರ ಮಂತ್ರವನ್ನು ಪಠಿಸಿದರೆ ಫಲ ದೊರೆಯುವುದಿಲ್ಲ. ಸುಳ್ಳು ಹೇಳುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಫಲ ದೊರೆಯುವುದಿಲ್ಲ. ಯಾತ್ರೆ ಮಾಡುವುದರಿಂದ, ಗೀತೆ ಓದುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸಹಜ. ಆದರೆ ಮನಸ್ಸಿನಲ್ಲಿ ದುರ್ಗುಣಗಳನ್ನು ಹೊಂದಿ ಹೆತ್ತ ತಂದೆ ತಾಯಿಗಳನ್ನು ನಿರ್ಲಕ್ಷಿಸಿ ಪುಣ್ಯಕ್ಷೇತ್ರ ದರ್ಶನ ಮಾಡಿದರೆ ಸದ್ಗತಿ ದೊರೆಯಲಾರದು. ಕಪಟತನವನ್ನು ಹೊಂದಿ ಜಪ ಮಾಡಿದರೆ ಅಥವಾ ಉಪವಾಸವಿದ್ದರೆ ಏನು ಪ್ರಯೋಜನ? ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ? ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂದು ಪುರಂದರದಾಸರು ಮನಮುಟ್ಟುವಂತೆ ವಿವರಿಸಿದ್ದಾರೆ. ಪ್ರಾಯೋಗಿಕ ವಾಸಾಭ್ಯಾಸ. ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು: ಕೋಪದಿಂದ ಕುಯ್ದ ಮೂಗು ಮತ್ತೆ ಬಂದಿದೆ. ವಿಸ್ತರಣೆ: ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಈ ಗಾದೆಯು ಮನುಷ್ಯನು ಕೋಪದ ಕೈಗೊಂಬೆಯಾಗಿ ಯೋಚಿಸದೆ ನಿರ್ಧಾರ ತೆಗೆದುಕೊಂಡರೆ ನಂತರ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂಬ ಸತ್ಯವನ್ನು ಸುಲಭವಾಗಿ ವಿವರಿಸುತ್ತದೆ. ಕೋಪ ಎನ್ನುವುದು ಕ್ಷಣಿಕವಾದ ಹುಚ್ಚು. ಮನುಷ್ಯನಿಗೆ ಅತಿಯಾದ ಕೋಪ ಬಂದಾಗ ಅವನಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂದು ಯೋಚಿಸುವ ಬುದ್ಧಿ ಇಲ್ಲವಾಗುತ್ತದೆ. ಇಲ್ಲಿ ಮೂಗು ಕುಯ್ಯುವುದು ಎಂದರೆ ಸಮಾಜದಲ್ಲಿ ವ್ಯಕ್ತಿಯ ಘನತೆ, ಗೌರವ ಅಥವಾ ಸಂಬಂಧಗಳಿಗೆ ಆಗುವ ಭಾರಿ ನಷ್ಟ. ಒಮ್ಮೆ ಕೋಪದಲ್ಲಿ ಮಾತನಾಡಿಬಿಟ್ಟ ಮಾತುಗಳು ಅಥವಾ ಮಾಡಿಬಿಟ್ಟ ಕೆಲಸಗಳು ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅಥವಾ ಸರಿಪಡಿಸಲು ಪ್ರಯತ್ನಿಸಿದರೂ ಅವುಗಳು ಮೊದಲಿನ ಸ್ಥಿತಿಗೆ ಮರಳುವುದಿಲ್ಲ ಎಂಬುದನ್ನು ಈ ಗಾದೆ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ ನಮಗೆ ಕೋಪ ಬಂದಾಗ ತಕ್ಷಣವೇ ಪ್ರತಿಕ್ರಿಯಿಸದೆ 1ರಿಂದ 10ರವರೆಗೆ ಎಣಿಸುವುದು ಅಥವಾ ಮೌನವಾಗಿರುವುದನ್ನು ಕಲಿಯಬೇಕು. ಕ್ಷಣಿಕ ಕೋಪಕ್ಕೆ ಶರಣಾಗಿ ಜೀವನ ಪೂರ್ತಿ ಕೊರಗಬೇಡ ಎಂಬ ಎಚ್ಚರಿಕೆಯನ್ನು ಈ ಗಾದೆ ನಮಗೆ ನೀಡುತ್ತದೆ. ವಿವೇಕ ಮತ್ತು ತಾಳ್ಮೆಯಿಂದ ಮಾತ್ರ ನಾವು ಯಶಸ್ವಿ ಜೀವನ ನಡೆಸಲು ಸಾಧ್ಯ. ಗಾದೆ ಮಾತು: ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನಾಲ್ನುಡಿಯಂತೆ ಗಾದೆಗಳು ಹಿರಿಯರ ಅನುಭವದ ಗಣಿಗಳಾಗಿವೆ. ಸ್ವರ್ಗ, ಅನಾಚಾರವೇ ನರಕ ಎಂಬ ಗಾದೆಯು ನಮಗೆ ನಾವು ಬದುಕುವ ದಾರಿಯನ್ನು ತೋರಿಸುತ್ತದೆ. ಸ್ವರ್ಗ ಮತ್ತು ನರಕಗಳು ಎಂಬುದು ಸತ್ತ ಮೇಲೆ ಹೋಗುವ ಬೇರೆ ಲೋಕಗಳಲ್ಲ, ಅವು ನಮ್ಮ ದೈನಂದಿನ ನಡವಳಿಕೆಯಲ್ಲೇ ಇವೆ ಎಂಬುದನ್ನು ಈ ಮಾತು ಸ್ಪಷ್ಟಪಡಿಸುತ್ತದೆ. ಈ ಗಾದೆಯು ನಮ್ಮ ನಡತೆ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ಒತ್ತಿ ಹೇಳುತ್ತದೆ. ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಸುಖ ಮತ್ತು ನೆಮ್ಮದಿಯ ಜೀವನವನ್ನು ಪಡೆಯುತ್ತೇವೆ, ಅದು ಸ್ವರ್ಗಕ್ಕೆ ಸಮಾನ. ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ದುಃಖ ಮತ್ತು ಕಷ್ಟಗಳನ್ನು ಅನುಭವಿಸುತ್ತೇವೆ, ಅದು ನರಕಕ್ಕೆ ಸಮಾನ. ಇದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಗೆ ತಾನೇ ಜವಾಬ್ದಾರ ಎಂಬ ಸಂದೇಶವನ್ನು ನೀಡುತ್ತದೆ.